ಹಾಯ್ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಚಾನಲ್ನಲ್ಲಿ ಒಂದು ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಮೇಲ್ನ ಚೆಕ್ ಮಾಡಬೇಕಾದ್ರೆ ಈ ಒಂದು ಮೇಲ್ ಅಂತೂ ನನಗೆ ಸಿಕ್ತು ಅಮೆಝಾನ್ ಕಮ್ಯುನಿಟಿ ಬಿಲ್ಡರ್ ಪ್ರೋಗ್ರಾಮಿಂದ. ಈ ಮೇಲ್ನ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಏನಕ್ಕಂದರೆ ನಾನು 2 ಇಯರಿಂದ ಈ ಒಂದು ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ತಾ ಇದ್ದೆ. ಫಾರ್ಚುನೇಟ್ಲಿ ಈ ಇಯರ್ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಅದರಿಂದ ಈ ಒಂದು ಮೇಲ್ನ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಈ ಇಯರ್ ನಾನು ಕಮ್ಯುನಿಟಿ ಬಿಲ್ಡರ್ ಪ್ರೋಗ್ರಾಮ್ ಸೆಲೆಕ್ಟ್ ಆಗಿದ್ದೀನಿ ಅಂತ. ನಾನು ಕಂಟೈನರ್ ಕ್ಯಾಟಗರಿಯಲ್ಲಿ ಈ ಇಯರ್ ಈ ಒಂದು ಅಮೆಝಾನ್ ಕಮ್ಯುನಿಟಿ ಬಿಲ್ಡರ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದೆ. ಇದು ನನಗೆ ಮೇಲ್ ಬಂದಿರುವಂಥದ್ದು ಆಗಸ್ಟ್ ಅಲ್ಲಿ. ಅದಾಗಿ ಆಲ್ಮೋಸ್ಟ್ 3 to 4 ಮಂತ್ ಅಲ್ಲಿ ನನಗೆ ಒಂದು ಅವರ ಸ್ವ್ಯಾಗ್ ಕಿಟ್ ಅನ್ನುವಂಥದ್ದು ರಿಸೀವ್ ಆಗಿದೆ. ಆ ಒಂದು ಸ್ವ್ಯಾಗ್ ಕಿಟ್ ನ ಅನ್ಬಾಕ್ಸಿಂಗ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಪ್ರೋಗ್ರಾಮ್ಗೆ ಹೇಗೆ ಅಪ್ಲೈ ಮಾಡಬೇಕು, ಏನೇನು ಕ್ರೈಟೀರಿಯಾ ಇರುತ್ತೆ, ಈ ಎಲ್ಲದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಕಮೆಂಟ್ ಮಾಡಬಹುದು. ಖಂಡಿತವಾಗಿ ಅದರ ಬಗ್ಗೆ ಸಹ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವ್ಯಾಗ್ ಕಿಟ್ ಅಲ್ಲಿ ಏನೇನು ಬರುತ್ತೆ ಈ ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಹತ್ರ ಇಲ್ಲಿ ಯಾವುದೇ ಪ್ರೊಫೆಷನಲ್ ಅನ್ಬಾಕ್ಸಿಂಗ್ ಸೆಟಪ್ ಇಲ್ಲ, ಅದರಿಂದ ನಾನು ತುಂಬಾ ಸಿಂಪಲ್ ಆಗಿ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಈ ರೀತಿಯ ಒಂದು ಬಾಕ್ಸ್ ಅನ್ನುವಂಥದ್ದು ರಿಸೀವ್ ಆಗಿದೆ. ಹಾಗೆ ಇದು ಬಂದಿರುವಂಥದ್ದು US ಇಂದ ಈ ಬಾಕ್ಸ್ ಶಿಪ್ ಆಗಿರುವಂಥದ್ದು. ಇಲ್ಲಿ ನಿಮಗೆ ಕೊರಿಯರ್ನ ನೋಡೋದಾದ್ರೆ UPS ಎಕ್ಸ್ಪ್ರೆಸ್ ಅಂತ ಈ ಒಂದು ಕೊರಿಯರ್ ಇಂದ ಬಂದಿರುವಂಥದ್ದು. ಈ ಒಂದು ಬಾಕ್ಸ್ ಅಲ್ಲಿ ನನಗೆ ಈ ರೀತಿಯ ಒಂದು ಬ್ಯಾಗ್ ಅನ್ನುವಂಥ ಸಿಕ್ಕಿದೆ. ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೋಡ್ಬೋದು ಅಮೆಝಾನ್ ಕಮ್ಯುನಿಟಿ ಬಿಲ್ಡರ್ ಅಂತ ನೋಡ್ಬೋದು. ಈ ರೀತಿಯ ಒಂದು ಪ್ಯಾಕೇಜ್ ಸಿಕ್ಕಿದೆ. ಇದರೊಳಗಡೆ ಏನೇನು ಗ್ಯಾಜೆಟ್ ಇದೆ, ಏನೇನು ಸ್ವ್ಯಾಗ್ಸ್ ಇದೆ ಅಂತ ಇವಾಗ ಚೆಕ್ ಮಾಡೋಣ. ಓಕೆ, ಮೊದಲನೇದಾಗಿ ಈ ಒಂದು ಪ್ಯಾಕೇಜ್ನ ಓಪನ್ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ನನಗೆ ಒಂದು ಕ್ಯಾಪ್ ಸಿಕ್ಕಿದೆ, ಅಮೆಝಾನ್ ಕಮ್ಯುನಿಟಿ ಬಿಲ್ಡರ್ ಸ್ವ್ಯಾಗ್ ಕ್ಯಾಪ್ ಇದು. ಹಾಗೆ ಇಲ್ಲಿ ಕೊಟ್ಟಿರುವಂಥ ಸ್ವ್ಯಾಗ್ ತುಂಬ ಸಿಂಪಲ್ ಆಗಿದ್ರು ಸಹ ನಾನು ತುಂಬ ಪ್ರೌಡ್ ಆಗಿ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಏನಕ್ಕಂದ್ರೆ ನಾನು ಮಾಡಿರುವಂಥ ಕೆಲವೊಂದು ಕೆಲಸಗಳನ್ನು ರೆಕಗ್ನೈಸ್ ಮಾಡಿನೇ ಅವರು ಈ ಒಂದು ಕಮ್ಯುನಿಟಿಗೆ ನನ್ನ ಸೆಲೆಕ್ಟ್ ಮಾಡಿರುವಂಥದ್ದು. ಅದರಿಂದ ನನಗೆ ಪ್ರೌಡ್ ಫೀಲ್ ಇದೆ ಈ ಒಂದು ಸ್ವ್ಯಾಗ್ನ ಬಗ್ಗೆ. ಸೊ ಮೊದಲನೇದಾಗಿ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಓಕೆ, ಇದೊಂದು USB ಕೇಬಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ತೋರಿಸ್ತೀನಿ ಇದನ್ನ ಸಹ ಹೆಂಗಿದೆ ಅಂತ. ಇದರಲ್ಲಿ ಒಂದು USB ಇಂದ, ಇದು USB ಟೈಪ್ A ಇಂದ 3 ಪೋರ್ಟ್ ಸಿಗುತ್ತೆ. ಲೈಟ್ನಿಂಗ್ ಟೈಪ್ C, ಅದೇ ರೀತಿ ಮೈಕ್ರೋ USB 3 ಪೋರ್ಟ್ ಇರುವಂಥ ಒಂದು USB ಕೇಬಲ್ನ ಕೊಟ್ಟಿದ್ದಾರೆ. ಬ್ರೈಡೆಡ್ ಕೇಬಲ್ ತುಂಬ ಚೆನ್ನಾಗಿದೆ. ಇದನ್ನ ಸಹ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಮತ್ತೆ ಉಳಿದಿರುವಂಥದ್ದನ್ನ ನೋಡೋದಾದರೆ, ಓಕೆ, ಏನೋ ಒಂದು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ, ನೋಡೋಣ. ಓಕೆ, ಐ ಥಿಂಕ್ ಇದು ಒಂದು ಕಾಫಿ ಸಿಪ್ಪರ್ ಅನ್ಕೊತೀನಿ. ಬಾಕ್ಸ್ ನೋಡಿದರೆ ನನಗೆ ಅದೇ ಅನಿಸ್ತಾ ಇದೆ. ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಇದೊಂದು ಕಾಫಿ ಮಗ್, ಬಟ್ ಮೆಟಲ್ದು, ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಮೆಟಲ್ದು. ನೋಡ್ಬೋದು AWS ಕಮ್ಯುನಿಟಿ ಬಿಲ್ಡರ್ ಇದೊಂದು ಕಾಫಿ ಮಗ್ ಆಯಿತಾ. ಈ ರೀತಿ ಓಪನ್ ಮಾಡ್ಕೋಬೇಕು. ಸೊ ಇದೊಂದು ಕಾಫಿ ಮಗ್, ಇದನ್ನ ಸಹ ಸದ್ಯ ಸೈಡಲ್ಲಿ ಇಡ್ತೀನಿ. ಇದರ ನಂತರ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಒಂದು ಬುಕ್ ಮತ್ತು ಡೈರಿ ಕೊಟ್ಟಿದ್ದಾರೆ. ಒಂದು ಡೈರಿ ಮತ್ತು ಪೆನ್ ಕೊಟ್ಟಿದ್ದಾರೆ. ನೋಡ್ಬೋದು ಇದು ಒಂದು ಪೆನ್ ವಿತ್ ಈಚೆಗಡೆ ನಮಗೆ ಒಂದು ಟಚ್ ಎನೇಬಲ್ಡ್ ಸಿಗುತ್ತೆ, ಅಂದರೆ ಸ್ಟೈಲಿಶ್ ಥರ ಸಿಗುತ್ತೆ. ಮೊಬೈಲೆಲ್ಲ ಟಚ್ ಮಾಡ್ಬೋದು ಅನ್ಸುತ್ತೆ ಇದರಲ್ಲಿ. ಹಾಗೆ ಇದೊಂದು ಸಿಂಪಲ್ ಪೆನ್. ಹಾಗೆ ಇದೊಂದು ಸಿಂಪಲ್ ಡೈರಿ, AWS ಕಮ್ಯುನಿಟಿ ಬಿಲ್ಡರ್ ಲೋಗೋ ಇದೆ ಇದರಲ್ಲಿ ನೋಡ್ಬೋದು. ಈ ರೀತಿಯ ಒಂದು ಡೈರಿನ ಕೊಟ್ಟಿದ್ದಾರೆ, ಸಿಂಪಲ್ ಡೈರಿ ವಿತ್ ಪೆನ್. ಅದು ಸೈಡಲ್ಲಿ ಇಡೋಣ. ಅದನ್ನು ಬಿಟ್ಟರೆ ನಮಗೆ ಇದರಲ್ಲಿ ಒಂದು ಸಣ್ಣ ಪೌಚ್ ಇದೆ. ಈ ಒಂದು ಪೌಚ್ನ ಚೆಕ್ ಮಾಡಿದರೆ ಸ್ಟಿಕ್ಕರ್ಸ್ ಇದೆ. ನೋಡ್ಬೋದು ಅಮೆಝಾನ್ ಕಮ್ಯುನಿಟಿ ಬಿಲ್ಡರ್ ಸ್ಟಿಕ್ಕರ್ಸ್, ಅದೇ ರೀತಿ 3 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಬ್ಯಾಡ್ನ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಕಮ್ಯುನಿಟಿ ಬಿಲ್ಡರ್ ಬ್ಯಾಡ್ಜ್ ಇದಿಷ್ಟು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸ್ಟಿಕ್ಕರ್ ನಾನು ಆಲ್ರೆಡಿ ಲ್ಯಾಪ್ಟಾಪ್ಗೆ ಸ್ಟಿಕ್ ಮಾಡಿದ್ದೀನಿ. ಇದಿಷ್ಟು ನನ್ನ ಸ್ವ್ಯಾಗ್ ಆಗಿತ್ತು. ಮೊದಲನೇದಾಗಿ ಬ್ಯಾಗ್ ಕರೆಕ್ಟಾಗಿ ಅರೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ನೀವೇನಾದರೂ ಅಮೆಝಾನ್ ಕಮ್ಯುನಿಟಿ ಬಿಲ್ಡರ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆದರೆ ಫಸ್ಟ್ ಇಯರ್ಗೆ ನಿಮಗೆ ಈ ರೀತಿಯ ಒಂದು ಸ್ವ್ಯಾಗ್ ಸಿಗುತ್ತೆ. ಇದು ಫಿಸಿಕಲ್ ಐಟಮ್ ಆಯಿತಾ. ಇದನ್ನು ಬಿಟ್ಟು ಸಹ ನಮಗೆ ಡಿಫ್ರೆಂಟ್ ಬೆನಿಫಿಟ್ಸ್ ಇರುತ್ತೆ. ನಾವು ಸರ್ಟಿಫಿಕೇಶನ್ನ ಫ್ರೀಯಾಗಿ ಬರಿಬೋದು, ಒಂದು ಸರ್ಟಿಫಿಕೇಶನ್ನ. ಅದೇ ರೀತಿ ನಮಗೆ ಈ ಒಂದು AWS ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಕ್ರೆಡಿಟ್ಸ್ ಎಲ್ಲ ಸಿಗುತ್ತೆ, ಅದು ಸಪ್ರೇಟ್ ಆಯಿತಾ. ಅದನ್ನು ಬಿಟ್ಟು ಒಂದು ಸ್ವ್ಯಾಗ್ ರೂಪದಲ್ಲಿ ನಮಗೆ ಇದಿಷ್ಟು ಸಿಗುತ್ತೆ. ಒಂದು USB ಕೇಬಲ್, ಅದೇ ರೀತಿ ಒಂದು ಕಾಫಿ ಮಗ್, ಒಂದು ಕ್ಯಾಪ್, ಸ್ಟಿಕ್ಕರ್ಸ್ ಮತ್ತು ಬ್ಯಾಡ್ಜ್, ಪೆನ್ ಮತ್ತು ಡೈರಿ ಇದಿಷ್ಟು ಸಿಗುತ್ತೆ. ಸೊ ಇದನ್ನು ನಾನು ತುಂಬ ಪ್ರೌಡ್ಲಿ ಅನ್ಬಾಕ್ಸ್ ಮಾಡಿದ್ದೀನಿ. ಏನಕ್ಕಂದರೆ ನಾನು ಯೂಟ್ಯೂಬಲ್ಲಿ ಮಾಡಿರುವಂಥ AWS ಟ್ಯುಟೋರಿಯಲ್ಸ್ ವಿಡಿಯೋ ಆಗಿರ್ಬೋದು, ನನ್ನ ಗಿಟಬಲ್ಲಿರುವಂಥ AWS ರಿಲೇಟೆಡ್ ಪ್ರಾಜೆಕ್ಟ್ ಆಗಿರ್ಬೋದು, ಈ ಎಲ್ಲ ಒಂದು ರೆಫರಲ್ನ ಮೇಲೆ ನನ್ನ ಈ ವರ್ಷ ಅವರು ಕಂಟೈನರ್ ಸೆಕ್ಷನಲ್ಲಿ ಕಮ್ಯುನಿಟಿ ಬಿಲ್ಡರ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ. ಅದೇ ರೀತಿ ಅಪ್ಲೈ ಮಾಡೋದು ಹೇಗೆ, ಪ್ರತಿ ಇಯರ್ ಈ ಒಂದು ಅಪ್ಲಿಕೇಶನ್ ಓಪನ್ ಆಗ್ತಾ ಇರುತ್ತೆ, ನೀವು ಅಪ್ಲೈ ಮಾಡ್ಬೋದು. ನೀವು ಕೊಟ್ಟಿರುವಂಥ ರೆಫರೆನ್ಸ್ನ ಚೆಕ್ ಮಾಡಿ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಈ ಎಲ್ಲದರ ಬಗ್ಗೆ ಡೀಟೇಲ್ಸ್, ಅಂದರೆ ಹೇಗೆ ಅಪ್ಲೈ ಮಾಡಬೇಕು, ಏನೇನು ಪ್ರಿಪೇರ್ ಆಗಬೇಕು, ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇದಿಷ್ಟು ಒಂದು ಸಣ್ಣ ಅನ್ಬಾಕ್ಸಿಂಗ್ ಸ್ವ್ಯಾಗ್ ಕಿಟ್ದು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬೋದು.
ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಟೇಕ್ ಕೇರ್ ಅಂಡ್ ಬಾಯ್.